Guys, welcome to my YouTube channel. This is Nisarga Gowda Akka the Curly Girly. ಬೆಳಿಗ್ಗೆ ಒಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡೆ. I'm going to Glenn's Bakehouse now. Got some free time. Let's go. ಬೆಳಿಗ್ಗೆ ಒಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ಫುಲ್ ಎಡ್ವರ್ಟಾಗಿ ಹೆಂಗೆಂಗೋ ರೆಡಿಯಾಗಿ ಬಂದಿದ್ದು. ಸೂಪರ್ ಸೂಪರ್. ದೆನ್ ಇವಾಗ ನಂಗೆ ಲೈವ್ ಇದೆ 3:30ಗೆ. ಸೊ ನನ್ನ ಮೇಕಪ್ಗೆ 3 o'clock ಇರಬೇಕು. ಬಟ್ ನನಗಿನ್ನ ಇವಾಗ ಟೈಮ್ 12. ಸೊ ನಂಗೆ 3 hours ಟೈಮ್ ಇದೆ. ಇಟ್ಸ್ ಬೀನ್ ಸೋ ಲಾಂಗ್. ನಾನು ನನ್ನನ್ನು ಹೊರಗಡೆ ಕರ್ಕೊಂಬಂದು ತಿಂದು ಅಥವಾ ಏನಾದರೂ ನೋಡ್ತಾ ಕೂತ್ಕೊಂಡು ಎವ್ರಿ ಟೈಮ್ ಏನೇ ಕೆಲಸ ಇದ್ದರೂ ಕೂಡ ಮೇಕ್ ಶೋರ್ ದಟ್ ಬೇಗ ಮುಗಿದ್ಬಿಟ್ರೆ ನಾನು ಎಲ್ಲಿಗಾದರೂ ಹೋಗ್ತೀನಿ ಅಥವಾ ಕೆಫೆಗೆ ಹೋಗ್ತೀನಿ, ಒಬ್ಬಳೇ ಕೂತ್ಕೋತೀನಿ, ಕೆಲಸ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಅಥವಾ ಸುಮ್ಮನೆ ಏನಾದರೂ ನೋಡ್ತಾ ಕೂತ್ಕೋತೀನಿ, ಅಥವಾ ಏನಾದರೂ ತಿಂತಾ ಇರ್ತೀನಿ. ಇಟ್ಸ್ ಬೀನ್ ಸೋ ಲಾಂಗ್, ಒಂದು 2 months ಆಗಿದೆ ಅನಿಸುತ್ತೆ. ಸೊ ಐ ಥಾಟ್ ಶೂಟ್ ಮುಗ್ದಿದೆಯಲ್ವಾ ಅಂತ. ಸೊ ಇವಾಗ ನಾನು ಗ್ಲೆನ್ಸ್ ಬೇಕ್ಹೌಸ್ಗೆ ಬಂದಿದ್ದೀನಿ. ನನಗೆ ಇನ್ನು ಕೋಲ್ಡ್ ಕಾಫಿ ಅಂದರೆ ಸಕ್ಕತ್ ಇಷ್ಟ, ಎಷ್ಟೋ ದಿನ ಆದಮೇಲೆ ಬಂದಿರೋದು. ಸೊ ಇವಾಗ ಸ್ವಲ್ಪ ತಿನ್ನೋಣ. ಬಿಗ್ ಬಾಸ್ ಡೌನ್ಲೋಡ್ ಮಾಡಿಟ್ಟಿನಿ, ಬಿಗ್ ಬಾಸ್ ನೋಡೋಣ. ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನು ಮುಗಿಸೋಣ. ಸೊ ಆರ್ಡ್ರ್ ಮಾಡೋಣ. ಇವಾಗ ಹೇರ್ ಬ್ಯಾಂಡ್ ಕಾಣಿಸ್ತಿಲ್ಲ ನನಗೆ. ಬೇಸಿಕಲಿ ಎಷ್ಟೇ ಬ್ಯುಸಿ ಇರಲಿ ಅಥವಾ ಹೇಗೆ ಇರಲಿ, ನನಗೆ ಟೈಮ್ ಕೊಟ್ಕೊಂಡ್ರೆ ನನಗೆ ಥೆರಪಿ ಥರ ಫೀಲ್ ಆಗುತ್ತೆ. ನಾನು ಯಾವಾಗ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೋತೀನಿ, ಎಲ್ಲಾದರೂ ಕೂತ್ಕೋತೀನಿ, ಆರಾಮಾಗಿ ಸ್ವಲ್ಪ ಹೊತ್ತು ಊಟ ಮಾಡ್ತೀನಿ, ಚೆನ್ನಾಗಿ ತಿಂತೀನಿ, ಹೆಲ್ದಿ ತಿಂತೀನಿ. ಆ್ಯಂಡ್ ಯಾವಾಗ ನನ್ನ ಲೈಫನ್ನು ನಾನು ಅವಲೋಕಿಸ್ತೀನಿ ಆವಾಗ ನಂಗೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಕೆಲಸ ಮಾಡೋಕ್ಕಿಂತ ನಂಗೆ ಎನರ್ಜಿ ಬರುತ್ತೆ. ರೆಸ್ಟ್ ಅಂತ ಅನ್ನೋದು ಬರೀ ಮಲ್ಕೊಳ್ಳೋದಕ್ಕೆ ರೆಸ್ಟ್ ಅಂತ ಅನ್ನಲ್ಲ, ಅಥವಾ ಸುಮ್ಮನೆ ಏನು ಮಾಡಿದೆ ಓಕೆ ಇವತ್ತು ಕುಕ್ ಮಾಡಲ್ಲ ನಾನು ರೆಸ್ಟ್, ಅಷ್ಟು ಮಾತ್ರ ರೆಸ್ಟ್ ಅಲ್ಲ. ರೆಸ್ಟ್ ಅಂತ ಅಂದರೆ ನಿಮ್ಮ ಕಂಪ್ಲೀಟ್ ಮೈಂಡಿಗೆ, ಬಾಡಿಗೆ, ನೀವು ಮಾಡ್ತಾ ಇರೋ ಯಾವುದೇ ಕೆಲಸ ಆಗಿರ್ಬೋದು ಅಥವಾ ಏನೇ ಒಂದು ಇದ್ರೂ ಕೂಡ ಅದರಿಂದ ಟೈಮ್ ತೊಗೊಂಡು ನಿಮ್ಮ ಪಾಡಿಗೆ ನೀವು ಇರೋದು, ಅಥವಾ ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಮಾಡೋದ್ರಿಂದ, ಅದಕ್ಕೆ ಆ್ಯಕ್ಚುಲಿ ಡಿಫೈನ್ಡ್ ರೆಸ್ಟ್ ಅಂತ ಅಂತಾರೆ. ಅಂದರೆ ನೀವು ಹೊರಗಡೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ನಿಮ್ಗೆ ಇಷ್ಟ ಆಗಿರೋದು ಮಾಡಿರೋದಾಗಿರ್ಬೋದು, ಅಥವಾ ಶಾಪಿಂಗ್ ಹೋಗೋದಾಗಿರ್ಬೋದು, ಅಂದರೆ ನಿಮ್ಗೆ ಏನು ಖುಷಿ ಕೊಡುತ್ತೆ ಅಲ್ವಾ, ದಟ್ ಈಸ್ ಕಾಲ್ಡ್ ಎಸ್ ರೆಸ್ಟ್. ಬರೀ ಮಲ್ಕೊಂಡೇ ಇದ್ದರೆ ರೆಸ್ಟ್ ಅಂತಲ್ಲ. ದಿಸ್ ಇಸ್ ಜಾನ್ಸನ್ಸ್ ಬೇಬಿ ಆಯಿಲ್. ನನಗೆ ಲೈವ್ ಆದಮೇಲೆ ಮೇಕಪ್ ತೆಗಿಯೋಕ್ಕೆ ಬೇಕಾಗುತ್ತೆ. ಆ್ಯಂಡ್ ಇವತ್ತು ಬೆಳಗ್ಗೆ ಏಳೋದು ಲೇಟ್ ಆಗಿತ್ತು, ಜಿಮ್ ಸ್ಕಿಪ್ ಮಾಡಿದೆ. ಆ್ಯಂಡ್ ಸಂಜೆ ಜಿಮ್ಗೆ ಹೋಗಬೇಕು ಅಂತ ಇದೇ ಬ್ಯಾಗಲ್ಲಿ ಎಲ್ಲದನ್ನೂ ತುಂಬ್ಕೊಂಬಂದು ನನ್ನ ಜಿಮ್ ಎಸೆನ್ಷಿಯಲ್ಸ್ನ. ಆ್ಯಂಡ್ ಇವಾಗಷ್ಟೇ ಶೂಟ್ ಮುಗಿತು, ಸಕ್ಕತ್ತಾಗಿತ್ತು ಶೂಟ್. ಇಟ್ಸ್ ದ ಫಸ್ಟ್ ಟೈಮ್ ಒಂದು ಹೊಸ ಶೋಗೆ ಹೋಗಿದ್ದೆ. ನನಗೆ ಇನ್ವೈಟ್ ಮಾಡಿದ್ರು, ಡೀಟೇಲ್ಸ್ ಏನು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಆರ್ಡರ್ ಮಾಡೋಣ. 12 o'clock ಆಗಿದೆ. ಸ್ವಲ್ಪ ಚೀಟ್ ಡೇ ಮಾಡೋಣ ಅಂತ ಅನ್ನಿಸ್ತಿದೆ. ಲೆಟ್ಸ್ ಸಿ. ಐ ಆಮ್ ಸೋ ಹ್ಯಾಪಿ ದಟ್ ಎಷ್ಟು ದಿನ ಆದಮೇಲೆ ನಾನು ಈ ಥರ ಹೊರಗಡೆ ಬಂದಿದ್ದೀನಿ ಗೊತ್ತಾ. ಅಂದರೆ ಬರೀ ನಾನೊಬ್ಬಳೇ ನನಗೆ ಬೇಕಾದಂಗೆ ಕೆಫೆಗೆ ಬಂದು ಕೂತ್ಕೊಂಡಿರೋದು ಅಂತ. ಬಂದರು ಆರ್ಡ್ರ್ ತೊಗೊಳ್ಳೋಣ. ಅವ್ರು ಅವಾಗಿಂದ ನೋಡ್ತಿದ್ರು, ಹುಡುಗಿ ಬಂದು ಏನು ಮಾಡ್ತಿದ್ದಾಳೆ, 10 ನಿಮಿಷ ಆಯಿತು ಫೋನಲ್ಲಿ ಮಾತಾಡ್ತಿದ್ದಾಳೆ, ಶೂಟ್ ಮಾಡೋಕ್ಕೆ ಬಂದಿದ್ದಾಳ ಅಂತ. ಆರ್ಡ್ರ್ ಮಾಡೋಣ. ಜೇಬಿಗೆ ಕತ್ರಿ ಬೀಳುತ್ತೆ ಇವತ್ತು. ಏನಾಗುತ್ತೆ ಅಂತ ಅಂದರೆ ಎವ್ರಿ ಟೈಮ್ ನನಗೆ ಕೆಲಸ ಇದ್ದಾಗ ಬೇಗ ಮುಗಿದ್ರೆ
ಎಲ್ಲಿಗಾದ್ರೂ ನಾನು ಹೋಗಿ ಕೂತ್ಕೋತೀನ. ಇಟ್ಸ್ ಬೀನ್ ಸೋ ಲಾಂಗ್ ಆಯಿತಾ, ನನಗೆ ಫೀಲ್ ಆಗ್ತಿದೆ ಐ ಸೋ ಹ್ಯಾಪಿ ಎಷ್ಟು ದಿನ ಆದಮೇಲೆ ನಿಸರ್ಗನ ಕರ್ಕೊಂಡು ಹೊರಗಡೆ ಬಂದಿದ್ದಾಳೆ ಅಂತ. ಸೊ ಇವಾಗ ಎಷ್ಟೊಂದು ಜನಕ್ಕೆ ಇರುತ್ತೆ ಅಲ್ವಾ ಮ್ಯಾಮ್, ಒಬ್ಬರೇ ಹೆಂಗೆ ತಿರುಗಾಡೋದು ಒಂಥರ ಅನಿಸುತ್ತೆ ಅಥವಾ ಗೊತ್ತಾಗಲ್ಲ, ಒಂಥರ ನಾಚಿಕೆ ಆದಂಗೆ ಆಗುತ್ತೆ ಅಂದ್ಕೊಂಡು ಅಂತ. ಬಟ್ ಒಂದ್ಸರಿ ನೀವು ನಿಮ್ಮನ್ನು ಹೊರಗಡೆ ಕರ್ಕೊಂಬಂದರೆ ಯು ಫೀಲ್ ದಟ್ ಖುಷಿ. ಅಂದರೆ ಯಾರು ಅಂದರೆ ನಿಮ್ಗೆ ಯಾರೋ ಒಬ್ಬರು ಕಂಪ್ನಿ ಬೇಕು ಅಂತಲೇ ಇರಲ್ಲ, ಅಥವಾ ಯಾರು ಓಕೆ ಅವ್ರಿಗೆ ಇಷ್ಟ ಆದಂಗೆ ನೀವು ನಡ್ಕೋಬೇಕು ಅಂತಲೇ ಇರಲ್ಲ, ಅಥವಾ ಯಾರು ನೋಡ್ತಿದ್ದಾರೆ ಏನೂ ಇರಲ್ಲ. ಆ್ಯಕ್ಚುಲಿ ಒಂದೆರಡು ಸರಿ ಅಭ್ಯಾಸ ಮಾಡ್ಕೊಳ್ಳಿ. ಜಸ್ಟ್ ಟೇಕಿಂಗ್ ಯುವರ್ ಸೆಲ್ಫ್ ಔಟ್, ಡಿನ್ನರ್, ಮೂವಿ, ಕೆಫೆ ಎಲ್ಲಿ ಆದರೂ, ಅಥವಾ ನಿಮ್ಗೆ ಇಷ್ಟ ಆಗಿರೋದು ಏನು, ಇಲ್ಲಿ ಬಂದು ಸೀರೀಸ್ ನೋಡ್ತಾ ನೋಡ್ತಾ ಕೂತ್ಕೊಳ್ಳಿ, ಮೂವಿ ನೋಡ್ತಾ ಕೂತ್ಕೊಳ್ಳಿ, ಬುಕ್ ಓದ್ತಾ ಕೂತ್ಕೋಬೇಕಾ, ಅಥವಾ ಸುಮ್ಮನೆ ನಿಮ್ಮ ಥಾಟ್ಸ್ ಜೊತೆ ಕೂತ್ಕೊಳ್ಳಿ. ಯಾರು ನೋಡ್ತಿದ್ದಾರೆ ಅಂತ ಅನ್ಸಿದ್ರೆ ಬೇಕಾದ್ರೆ ವಾಲ್ಗೆ ಫೇಸ್ ಮಾಡಿ ಕೂತ್ಕೊಳ್ಳಿ. ಯಾವಾಗ ವೆನ್ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಯುವರ್ ಸೆಲ್ಫ್, ನಿಮ್ಮ ಜೊತೆ ನೀವು ಯಾವಾಗ ತುಂಬ ಕಂಫರ್ಟಬಲ್ ಆಗಿರ್ತೀರ, ಅವಾಗ ದುನಿಯಾ ಜೊತೆ ನೀವು ಕಂಫರ್ಟಬಲ್ ಆಗಿರ್ತೀರಿ. ಎಷ್ಟೇ ಅನ್ಕಂಫರ್ಟಬಲ್ ಫೀಲ್ ಆಗಿದ್ರೂ ಕೂಡ ಕಂಫರ್ಟಬಲ್ ಆಗಿರ್ತಾರೆ. ಎಂಥ ನೆಗೆಟಿವ್ ಸಿಚುವೇಶನ್ ಇದ್ದರೂ ಕೂಡ ವಾಪಸ್ ಬರೋಕ್ಕೆ ಗೊತ್ತಾಗುತ್ತೆ. ಯಾಕೆ ಹೇಳಿ? ಬಿಕಾಸ್ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ನೀವು ಜಾಸ್ತಿ ಕಂಫರ್ಟಬಲ್ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಈ ಸಿಚುವೇಶನ್ ನಂಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಸೊ ನನಗೆ ಆ ಥರ ಬೇಡ, ಬಿಕಾಸ್ ನಾನು ನನ್ನ ಜೊತೆ ಖುಷಿಯಾಗಿದ್ದೀನಿ ಅಂತಂದ್ಮೇಲೆ ಇಂಥ ಸಿಚುವೇಶನ್ ನಾನು ಯಾಕಿರಬೇಕು ಅಂತ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಯಾವಾಗ ನೀವು ನಿಮ್ಮನ್ನು ಹಿಂಗೆ ಹೊರಗಡೆ ಕರ್ಕೊಂಡು ಬರ್ತೀರಾ ಅಥವಾ ಸುಮ್ಮನೆ ಕೂತ್ಕೋತೀರಾ, ಯು ಫೀಲ್ ದಟ್ ಯಾವಾಗಲೂ ಕೂಡ ಜೀವನದಲ್ಲಿ ಯಾರೊಬ್ರು ಜೊತೆಗಿರಬೇಕು ಅಂತಲೇ ಇಲ್ಲ, ತಿನ್ನೋಕ್ಕೂ ಕೂಡ ಜೊತೆಗಿರಬೇಕು ಅಂತಲೇ ಇಲ್ಲ. ಅದೇ ಇರೋ ತಪ್ಪಂತ ಅಲ್ಲ, ಬಟ್ ಎಂಥ ಸಿಚುವೇಶನ್ ಇದ್ರೂ ಕೂಡ ನಿಮ್ಮ ಜೊತೆ ಇರೋ ನೀವು ಒಬ್ಬರೇ, ಅಪ್ಪ ಅಮ್ಮ ಹುಡುಗ ಹುಡುಗಿ ಫ್ರೆಂಡ್ಸ್ ಯಾರೇ ಇದ್ರೂ ಕೂಡ 4 ವಾಲ್ಸ್ ಜೊತೆ ಇದ್ದಾಗ ನಿಮ್ಮ ಜೊತೆ ಇರೋ ನೀವು ಒಬ್ಬರೇ. ಸೊ ಅಂಥ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ನಿಮ್ಮ ಜೊತೆ ನಿಮಗಿದ್ದು ಆ್ಯಂಡ್ ನಿಮ್ಮ ಬಗ್ಗೆ ನಿಮಗಷ್ಟು ಕಾನ್ಫಿಡೆನ್ಸ್ ಇದ್ದರೆ ಎಂಥ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಸಿಚುವೇಶನ್ ಮಾಡ್ತಾರೆ. ಬಿಕಾಸ್ ನಿಮಗೆ ನಿಮ್ಮನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಕಂಪ್ಲೀಟಾಗಿ ಗೊತ್ತಾದರೆ ಈಸಿ. ಬಿಕಾಸ್ ಹೇಳ್ತಾರಲ್ವ, ಎಷ್ಟೇ ದುಡ್ಡಿದ್ರೂ ಕೂಡ ನಮ್ಮ ಮೈಂಡ್ ಸರಿಯಾಗಲ್ಲ, ನಮ್ಮ ಮೈಂಡನ್ನೇ ನಮ್ಮ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ಇದಿದೆಲ್ಲ ವೇಸ್ಟು. ಸೊ ಯಾವಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರ, ನಿಮ್ಮ ಬಗ್ಗೆ ಯಾವಾಗ ಗೊತ್ತಾಗಿರುತ್ತೆ, ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬರುತ್ತೆ, ನಿಮ್ಮ ಮೈಂಡ್ ಎಷ್ಟೇ ನೆಗೆಟಿವ್ ಹೋದ್ರೂ ಕೂಡ ನಿಮ್ಗೆ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬರುತ್ತೆ ಅದು ನೀವು ಕಲ್ತ್ಬಿಟ್ರೆ ಅಲ್ವಾ, ಅವಾಗ ಎಲ್ಲರೂ ಕೂಡ ಈಸಿ ಅನಿಸುತ್ತೆ. ನಿಮ್ಮಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಯು ಓಪನ್ ಟು ಎವ್ರಿಥಿಂಗ್. ಏನೇ ಬಂದರೂ ಕೂಡ ನಂಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು. ಬಿಕಾಸ್ ಕಂಪ್ಲೀಟ್ ಒಂದು ಹ್ಯೂಮನ್ ನಿಮ್ಮ ಮೈಂಡನ್ನು, ಅಂದರೆ ನಿಮ್ಮ ಮೈಂಡ್ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬಂದಮೇಲೆ ದುನಿಯಾ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ನಾನು ಪಾಸ್ತಾ ಮತ್ತು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಬಿನ್ ಸೋ ಲಾಂಗ್ ಆಯಿತಾ. ಜಂಕ್ ತಿಂದಲೂ ತುಂಬ ಟೈಮ್ ಆಗಿದೆ ಆ್ಯಂಡ್ ಈ ಥರ ಬರ್ದೂ ತುಂಬ ಟೈಮ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಒಬ್ಬಳೇ ಕೂತ್ಕೊಂಡಿರೋದಕ್ಕೆ. ಅದು ಶೂಟಲ್ಲಿ ನನಗೆ ಕೊಚ್ಚಿರುವ ಬಹುಮಾನಗಳು. ಯಾವನೋ ಕಣ್ಣಾಕ್ಬಿಟ್ಟಿದ್ದಾನೆ. ಸೊ ದಿಸ್ ಹ್ಯಾಸ್ ಹ್ಯಾಪನ್. ನಾನು ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಈ ಆ್ಯಂಗಲ್ ಎಲ್ಲ ನಂಗೆ ಗೊತ್ತಿಲ್ಲ, ಕ್ಯಾಮ್ರಾ ಇಲ್ಲಿ ನೋಡ್ಬೇಕಂತ ಗೊತ್ತಿಲ್ಲ. ಸೊ ಒಂದೊಂದ್ಸರಿ ಹಿಂಗಾಗ್ಬಿಡುತ್ತೆ. ಜಸ್ಟ್ ಮೈಂಡ್ ಮಾಡಬೇಡಿ ಅಷ್ಟೇ. ಇವಾಗ ಅದು ಬರೋವರೆಗೂ ಬ್ಯಾಗ್ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಮೆಸ್ಸಿ ಆಗಿರೋದನ್ನು ಸರಿ ಮಾಡ್ಕೊಳ್ಳೋಣ. ದಿಸ್ ಇಸ್ ಮೈ ಮೈಕ್. ಇವತ್ತು ನಾನು ಹೇರ್ ಬ್ಯಾಂಡೆಲ್ಲೋ ಮರೆತುಬಿಟ್ಟು ಬಂದಿದ್ದೀನಿ. ಐ ಹ್ಯಾವ್ ಸಾಲಿಡ್ 3 hours ಇವಾಗ ಲೈವ್ಗೆ ಹೋಗೋಕ್ಕೆ. ಲೈವ್ ಮುಗಿದಾದ್ಮೇಲೆ ಜಿಮ್ಗೆ ಹೋಗಬೇಕು. ನಾನು ಡೈಲಿ 5:45, 6 o'clock ಹೇಳ್ತೀನಿ ಆಯಿತಾ. ಬಟ್ ಐ ಡೋಂಟ್ ನೋ, ನಿನ್ನೆ ಆ್ಯಂಡ್ ಇವತ್ತು ಎದ್ದೇಳಕ್ಕೆ ಆಗ್ತಿಲ್ಲ. ನಿದ್ದೆ ಜಾಸ್ತಿ ಬೇಕು ಅಂತ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಬೇರೆ ಏನಕ್ಕೂ ಮಿಸ್ ಮಾಡಿಲ್ಲ, ಲೇಸಿ ಅಂತ ಮಿಸ್ ಮಾಡಿರೋದಲ್ಲ. ಒಂದು 10% ಅನಿಸ್ಬೋದು, ಬಟ್ ಐ ನಾಟ್ ಅ ಲೇಸಿ ಗರ್ಲ್. ನನಗೆ ಕೆಲಸ ಅಥವಾ ಈ ಥರ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಲೇಸಿ ಎಲ್ಲ ಏನಿಲ್ಲ. ನನಗೆ ರಾತ್ರಿ ನಿದ್ದೆ ಅಂದರೆ ಹುಷಾರಿಲ್ಲ ಅಂದ್ರೂ ಕೂಡ ಒಂದೊಂದು ಸರಿ ಎಷ್ಟೊಂದು ಸರಿ ಎದ್ದೋಗಿದ್ದೀನಿ. ಬಿಕಾಸ್ ಐ ಲವ್ ಡೂಯಿಂಗ್ ಇಟ್. ಸೊ ಬಿಗ್ ಬಾಸ್ ಈ ಸರಿ ಸ್ವಲ್ಪ ಬೋರ್ ಇದೆ ಆಯಿತಾ. ಚಾದ್ರೂ ಬಿಡೋಕ್ಕಾಗಲ್ಲ ಅಲ್ವಾ, ಇಷ್ಟು ವರ್ಷದಿಂದ ಮಾಡ್ತಾ ಬಂದು. ಆ್ಯಂಡ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಐ ಡೋಂಟ್ ನೋ ಏನು ಮಾಡಬೇಕು, ಯಾವ ಥರ ಮಾತಾಡಬೇಕು ಅಂತೆಲ್ಲ. ಬಟ್ ಆ್ಯಸ್ ಸಮ್ ಲಿಸ್ಟ್ ಆಫ್ ಕಾಂಟೆಂಟ್ಸ್ ರೆಡಿ ಈ ಥರದ್ದು ಮಾಡಬೇಕು ಅಂದ್ಕೊಂಡು ಅಂತ. ಈ ಥರ ವೀಡಿಯೋಸ್ ಮಾಡಿದ್ರು ಮೊದಲನೇ ರೀಸನ್ ಏನು ಅಂತ ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಆಯಿತಾ, ನೀನೇನಾದರೂ ಮಾತಾಡಿದ್ರೆ ಸಖತ್ ಇಂಪ್ಯಾಕ್ಟ್ ಆಗುತ್ತೆ, ಸಖತ್ ವೆಯ್ಟೇಜ್ ಇದೆ, ನನಗೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ನಿನ್ನ ಮಾತು ಕೇಳಿಬಿಟ್ರೆ ನನಗೆ ಮನಸ್ಸಿಗೆಲ್ಲ ಹಾಯ್ ಅನಿಸುತ್ತೆ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀ ಮಾತಾಡಿದ್ರೆ ಸಖತ್ತಾಗಿರುತ್ತೆ ಹಾಗೆ ಅಂತ. ದೆನ್ ಐ ಸ್ಟಾರ್ಟೆಡ್. ಓಕೆ, ನನಗೂ ಫೀಲ್ ಆಗೋದು ಆಯಿತಾ, ದೇವ್ರು ಏನೋ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ತೋರಿಸಿದ್ರೆ ಆ್ಯಂಡ್ ನನ್ನ ಮಾತಿಂದ ಯಾರಿಗೋ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲ್ಲೋ ಕೂತ್ಕೊಂಡಿರೋದು ಏನೋ ಪ್ರಾಬ್ಲಮ್ ನನ್ನ ಮಾತಾಡೋದ್ರಿಂದ ಸಾಲ್ವ್ ಆಗಿದ್ದಾರೆ. ಐ ಕಾಂಟ್ ಐ ಡೂ ಇಟ್ ಅಂತ. ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ ಟ್ರೈ ಮಾಡಿದ್ದಲ್ವ, ಅದರಲ್ಲೂ ಕೂಡ ವೀಡಿಯೋಸ್ ಎಲ್ಲ ಹಾಕ್ತಿದ್ದಾಗ
ಎಷ್ಟು ಮೆಂಟಲ್ ಹೆಲ್ತ್ ಎಪಿಸೋಡ್ ಅನ್ನೋ ಸೀರೀಸ್ ಮಾಡಿದ್ದೆ. ಸೊ ಜೀವನದಲ್ಲಿ ಯಾವ್ಯಾವ ಥರ ಕಷ್ಟ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ್ಯಾವ ಪರ್ಸನ್ಸಿಂದ ದೂರ ಇರಬೇಕು, ಎಷ್ಟು ಹ್ಯಾಪಿಯಾಗಿರಬೇಕು, ಎಷ್ಟು ಖುಷಿಯಾಗಿರಬೇಕು, ಯಾವ ಥರ ಲೈಫ್ ನೋಡಬೇಕು ಅಂತೆಲ್ಲ. ದೆನ್ ಅದಕ್ಕೆ ಬರೋ ರೆಸ್ಪಾನ್ಸ್ ನೋಡಿ ನಂಗೆ ಫುಲ್ ಸೈ ಕೊಡಿಸಿದ್ದು. ಜನ ಬರೀ ತಿಕ್ಲು ಹಾಕ್ತಾರೆ ಮಾತ್ರ ನೋಡಲ್ಲ, ಚೆನ್ನಾಗಿರೋ ಕಾಂಟೆಂಟ್ಸ್ ಹಾಕೋದು ಕೂಡ ನೋಡ್ತಾರೆ. ಸೊ ದೆನ್ ಅಂದ್ಕೊಂಡೆ ಓಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ, ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ, ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇಷ್ಟೊಂದು ಒಳ್ಳೆ ಪ್ರತಿಕ್ರಿಯೆ ಬರ್ತದೆ ಅಂತ ಅಂದರೆ ಆ್ಯಂಡ್ ತುಂಬ ಚೆನ್ನಾಗಿ ಮೆಸೇಜ್ ಆಗ್ತೈತೆ. ಇನ್ನೊಂದು ಏನು ಗೊತ್ತಾ, ದರ್ ಆರ್ ಸೋ ಮೆನಿ ಇನ್ಸ್ಟಾಗ್ರಾಮ್ ಪೀಪಲ್, ಅವ್ರು ನನಗೆ ಅವ್ರ ಲೈಫಲ್ಲಿ ಆಗ್ತಿರೋದು ಯಾವುದಾದ್ರೂ ಪ್ರಾಬ್ಲಮ್ಸನ್ನ ನಾರ್ಮಲಾಗಿ ಟೆಕ್ಸ್ಟ್ ಮಾಡ್ತಾರೆ. ಲೈಕ್ ಒಂದು ಫ್ರೆಂಡ್ ಯಾರೋ, ನಮ್ಗೆ ಯಾರೋ ಮೆಂಟರ್ ಅಥವಾ ಥೆರಪಿಸ್ಟ್ ಇರ್ತಲ್ಲ, ಆ ಥರ ಅಕ್ಕ ಈ ಪ್ರಾಬ್ಲಮ್ ಇದೆ ಅಂತ. ನನಗೆ ಅದು ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಬಿಕಾಸ್ ಅವ್ರ ಮೈಂಡಿಗೆ ಬರ್ತಿದೆಯಲ್ಲ ಇವ್ರನ್ನ ಕೇಳೋಣ ಅನ್ನೋದು, ಇಟ್ ಫೀಲ್ ಸೋ ಗುಡ್ ಆಯಿತಾ. ಐ ಮೀನ್ ಇದೆಲ್ಲ ನಮ್ಗೆ ಹೊಸದು. ಅಂದರೆ ಸ್ಟ್ರೇಂಜರ್ಸ್ ಎಲ್ಲ ಬಂದು ಅವ್ರ ಪ್ರಾಬ್ಲಮ್ ನಾರ್ಮಲಾಗಿ ಹುಡುಗಿ ಪ್ರಾಬ್ಲಮ್ ಆಗ್ತಿದೆ, ಹುಡುಗ ಪ್ರಾಬ್ಲಮ್ ಆಗ್ತದೆ, ನಂಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಅಕ್ಕ ಮದುವೆಗೆ ಹಿಂಗೆ ಹೇಳ್ತಿದ್ದಾರೆ, ಏನು ಹೇಳ್ಬೇಕಂತ ಗೊತ್ತಿಲ್ಲ, ಅಕ್ಕ ಸಜೆಷನ್ ಕೊಡಿಲ್ಲ. ಫೀಲ್ ಸೋ ಹ್ಯಾಪಿ ಗೊತ್ತಾ. ಐ ಮೀನ್ ಯಾರೋ ಎಲ್ಲೋ ಕುತ್ಕೊಂಡಿರೋರು ನನ್ನ ಕಾಂಟೆಂಟ್ ನೋಡಿ, ನಾನು ಇರೋದೆಲ್ಲ ನೋಡಿ ಅವ್ರಿಗೆ ಇಷ್ಟ ಆಗಿ ದೇ ಕುಡ್ ಥಿಂಕ್ ಅವ್ರ ಪ್ರಾಬ್ಲಮ್ಗೆ ನಾವು ಹೆಲ್ಪ್ ಮಾಡ್ಬೋದು. ಸೊ ಇಟ್ ಗಿವ್ಸ್ ಯು ಹ್ಯಾಪಿ ವೈಬ್ಸ್. ಐ ಡೋಂಟ್ ನೋ, ಇದು ಜಸ್ಟ್ ಕೆಫೆ ಡೇಟ್ ಅಂತ ಬಂದು ಏನೇನೇನೇನೋ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ. ಯೂಟ್ಯೂಬ್ಗೆ ಪ್ರಿಪೇರ್ ಆಗೆಲ್ಲ ಮಾತಾಡಬೇಕಾ, ಹೇಗೆ ಮಾತಾಡಬೇಕು, ಆಮೆಚೂರ್ ಇದ್ದೀವಿ, ಆಮೆಚೂರ್. ಇನ್ನು ಏನಂತಾರೆ ಚಿಲ್ಲೆ ಪಳ್ಳೆ ಹೋಗ್ತಾ ಹೋಗ್ತಾ ನೋಡೋಣ. ನನ್ನ ಯೂಟ್ಯೂಬ್ದು ಕಮೆಂಟ್ಸ್ ಆಫ್ ಆಗಿದೆಯಂತೆ. ನಾನು ಬೇರೆ ಇನ್ನೂ ಚಿಲ್ಲೆ ಪಳ್ಳೆ ಯೂಟ್ಯೂಬ್ಗೆ ಅದು ಏನೇನೆಲ್ಲ ಇದೆ ಅಂತ ಇನ್ನೂ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಕೂತ್ಕೊಂಡಿದ್ದೆ. ಅದು ಹೆಂಗೆ ಆಫ್ ಮಾಡೋದು ಅಂತ. ಲಾಗ್ ಮಾಡೋದಕ್ಕೆ ಒಂದಿನ ಫುಲ್ ತೊಗೊಂಡಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ದೇವಾ ಕೇಳಬೇಡಿ, ಇಂಥ ಕಷ್ಟ ಗೊತ್ತಾ ಯೂಟ್ಯೂಬಲ್ಲಿ ಎಡಿಟ್ ಮಾಡೋಕ್ಕೆ. ಇವಾಗ ನಮ್ಮ ಊಟ ಬಂದಿದೆ, ನನಗೆ ಯಾವತ್ತೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ತಿಂತಿರೋದು ಊಟ ಮಾಡ್ತಿರೋದು ಯಾವತ್ತೂ ಹಾಕೋ ಅಭ್ಯಾಸ ಇಲ್ಲ. ಇದು ಪ್ರಮೋಷನ್ಗೆ ಹೋದಾಗ ಹಾಕ್ತೀನಿ, ಬಟ್ ನಾರ್ಮಲಿ ಹಾಕಲ್ಲ. ಸೊ ಫಸ್ಟ್ ಟೈಮ್ ಕೋಲ್ಡ್ ಕಾಫಿ ಟ್ರೈ ಮಾಡಿ ನೋಡೋಣ. ಎಷ್ಟು ದಿನ ಆಗಿದೆ ಗೊತ್ತಾ ನಾನು ಹೀಗೆ ನನ್ನನ್ನು ಐ ಲವ್ ಮೈ ಸೆಲ್ಫ್ ಲಾಟ್ ಆಯಿತಾ. ನಿಸರ್ಗ ಇಸ್ ಮೈ ಫೇವ್ರೇಟ್ ಪರ್ಸನ್. ನಿಸರ್ಗನ ಹೊರಗಡೆ ಕರ್ಕೊಂಬಂದು ಸಕ್ಕ ದಿನ ಆಗಿದೆ. ವಿಲ್ ಟ್ರೈ ಪಾಸ್ತಾ. ನಂಗೆ ಪಾಸ್ದಲ್ಲಿ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಈ ಬ್ರೆಡ್ ಕೊಡ್ತಾರಲ್ಲ ಅದು. ಓಕೆ ಶೋ ಯು ದಿಸ್ ಇಸ್ ದ ಓಕೆ ನಾವು ಯಾವ ಗುತ್ತಿ ಸಕ್ಕದಾಗಿದೆ. ವೆಜ್ ಹೇಳಿದ್ದೆ, ಅರೆ ವೆಜ್ಜಸ್ ಎಲ್ಲ ಸಕ್ಕದಾಗಿ ಕಾಣಿಸ್ತದೆ. ಫೋಟೋಲ್ಲಿ ಚೆನ್ನಾಗಿ ಕಾಣಿಸ್ತದೆ, ಗ್ರೀನ್ ಕಲರ್. ನಾನು ಹಂಗೆ ನಂಗೆ ಏನು ಇಷ್ಟನೋ ಅದು ತಿನ್ನಲ್ಲ. ಬೇರೆ ತಟ್ಟೆಲಿ ಏನು ಸಕ್ಕದಾಗಿ ಕಾಣಿಸ್ತದೆ, ಅದನ್ನು ಹೋಗಿ ಒಂದೊಂದ್ಸರಿ ಕೇಳಿದ್ದೀನಿ, ಇದೇನು ಆರ್ಡ್ರ್ ಮಾಡಿರೋದು ನೀವು. ಆಮೇಲೆ ಫೋಟೋಲ್ಲಿ ಸಕ್ಕದಾಗಿ ಕಾಣಿಸುತ್ತೆ, ಸಾಕು ತುಂಬ ಚೆಂದ ಇದೆ. ಬ್ಯಾಗ್ ಚೇಂಜ್ ಮಾಡಿರೋದಕ್ಕೆ ನಾರ್ಮಲೆಲ್ಲ ಏನು ತಂದಿಲ್ಲ, ಅಂದರೆ ಊಟ ಕೂತ್ಕೋತಿದ್ದೆ. ಇವಾಗ ಬಿಗ್ ಬಾಸ್ ನೋಡ್ತೀನಿ, ಓಕೆನಾ? ಆಮೇಲೆ ಸಿಗೋಣ, ಬಾಯ್ ಬಾಯ್. ಇಟ್ಸ್ ಬೀನ್ ಸೋ ಲಾಂಗ್. ನಾನು ಹೊರಗಡೆ ಕರ್ಕೊಂಡೋಗಿ ತಿಂದು ಮಜಾ ಮಾಡಿ ಈ ಥರ ಹೊರಗಡೆ ಎನ್ವೈರ್ಮೆಂಟಲ್ಲಿ ಡ್ಯಾನ್ಸ್ ನೋಡ್ತಾ, ಸಾಂಗ್ ಕೇಳ್ತಾ, ಹಂಗೇನಾದರೂ ಇದ್ದರೆ ಬನ್ನಿ. ಅವರು ಏನಂತಾರೆ, ಹುಡುಗಿ ಸರ್ವ್ ಮಾಡೋ ಹುಡುಗಿ ನನ್ನ ಏನು ಹೋಗ್ತೇಳಿ, ಇವ ಅಮ್ಮ ಬಂದು ಎಷ್ಟೊತ್ತಾಯಿತು, ಏನು ಮಾಡ್ತಾ ಕುತ್ಕೊಂಡಿದ್ದಾಳೆ ಅಂತ. ಆರ್ಡ್ರ್ ಮಾಡಿದ್ದೀನಿ, ಓಕೆ, ಬಿಲ್ ಕೊಡ್ತೀನಿ. ಸೊ ಇವಾಗ ಬಿಗ್ ಬಾಸ್ ನೋಡ್ತಾ ಸ್ವಲ್ಪ ತಿನ್ಕೊಂಡು ಬರ್ತೀವಿ. ಬಾಯ್ ಬಾಯ್. ಆ್ಯಂಡ್ ಇದು ನನ್ನ ಯೂಟ್ಯೂಬ್ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಆ್ಯಂಡ್ ಫಸ್ಟ್ ಟೈಮ್ ವ್ಲಾಗ್ನೆಲ್ಲ ಹಾಕಿದ್ದೀನಿ. ನಾನು ಮುಂದೆ ಹೋಗ್ತಾ ಹೋಗ್ತಾ ಮೆಂಟಲ್ ಹೆಲ್ತ್ ಎಪಿಸೋಡ್, ನನ್ನ ಲೈಫ್ ಸ್ಟೈಲ್, ನನ್ನ ವರ್ಕ್ ಆ್ಯಂಡ್ ಲೈಫನ್ನು ನೋಡೋ ರೀತಿ ಹೇಗೆ ಆ್ಯಂಡ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಮೋಟಿವೇಶನ್, ಇನ್ಸ್ಪಿರೇಷನಲ್ ವೀಡಿಯೋಸ್ ಎಲ್ಲದೂ ಕೂಡ ಮಾಡ್ತೀನಿ. ಪ್ಲೀಸ್ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
A few moments later. ಹೊಟ್ಟೆ ಫುಲ್ ತಿನ್ನ ಅಥವಾ ಬೆಳಿಗ್ಗೆ ಜಾಸ್ತಿ ತಿಂದೇ ಇರೋದಕ್ಕೆ ಒಂಥರ ಆಗ್ತಿದೆ ಗೊತ್ತಿಲ್ಲ. ಅವಾಗಿನ ಒಂಥರ ಏನಂತಾರೆ ಅದಕ್ಕೆ, ಪೆಟೆಕ್ ಫೀಲಿಂಗ್ ಅವ್ರು ಏನೋ ಗೊತ್ತಿಲ್ಲ, ಕನ್ನಡದಲ್ಲಿ ಅಂತಾರೆ ಹೊಟ್ಟೆ ಉಬ್ಬರಿಸ್ತ, ಐ ಡೋಂಟ್ ನೋ, ಒಂಥರ ನಿದ್ದೆ ಮಾಡಬೇಕು ಅಂತ ಫೀಲ್ ಆಗ್ತಿದೆ. ಬಟ್ ಐ ಹ್ಯಾಡ್ ಎ ಗುಡ್ ಟೈಮ್. ನಾನು ಬಿಗ್ ಬಾಸ್ ನೋಡ್ಬೇಕಂತಿದ್ದೆ, ಮಕ್ಕನೂ ನೋಡಿಲ್ಲ ಆ್ಯಕ್ಚುಲಿ, ಎಡಿಟಿಂಗು ಸುಮ್ಮನೆ ಹಂಗೆ ಹಿಂಗೇನೆ ನೋಡ್ತಾ ಕೂತ್ಕೊಂಡಿದ್ದೆ. ನಾವು ಟೈಮ್ ಟು ಗೋ. ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಏನು ವೀಡಿಯೋ, ಏನು ಮಾಡಬೇಕಿತ್ತು ಅಥವಾ ಏನು ಮಾತಾಡೋಕ್ಕೆ ಬಂದು ಏನೋ ಗೊತ್ತಿಲ್ಲ, ಸಿಕ್ಕಿದ್ದು ಮಾತಾಡಿದ್ದೀನಿ. ನಿಮಗೆ ನನ್ನ ಬಕ್ ಸ್ಟೋರೀಸ್ ಎಲ್ಲ ಕೇಳೋಕ್ಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಗೆ ಹೊಟ್ಟೆ ತುಂಬಿದೆ ಆಯಿತಾ, ಬಟ್ ಇದಕ್ಕೆ 160 ರೂಪಾಯಿ ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟಿದ್ದಕ್ಕಾಗಿ ಕುಡಿಬೇಕು ತಾನೆ, ಅದಕ್ಕಾಗಿ ಕುಡಿತೀನಿ. ನನ್ನ ಹೊಟ್ಟೆಯಿಂದ ಆಮೇಲೆ ಹೋದ್ರೂ ಪರವಾಗಿಲ್ಲ, ದುಡ್ಡು ಕೊಟ್ಟಿದ್ದಕ್ಕಾದ್ರೂ ಕುಡಿಬೇಕು.